ಅಲ್ಲ, ನಮ್ಮ ಮದುವೆ ಹೆಣ್ಣು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಗಂಡನ ಮನೆಗೆ ಹೋಗ್ತಾ ಇದೀವಿ, ಅದ್ರಲ್ಲೂ ಮದುವೆ ಹೆಣ್ಣು ಬೇರೆ ಜೊತೆಲಿ ಕರ್ಕೊಂಡು ಹೋಗ್ತಾ ಇದೀವಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತೊಂದು ಹೊಸ ವ್ಲಾಗ್ಸ್ ನೋಡ್ಬೋದು. ಫುಲ್ ರೆಡಿಯಾಗಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಏನು ವಿಶೇಷ ಅಂದರೆ ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಾ ನೀವು. ಸೊ ಇವತ್ತು ನಾವು ಹುಡುಗನ ಮನೆಗೆ ದೀಪಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ದೀಪಶಾಸ್ತ್ರನೇ ಸ್ಪೆಷಲ್. ಆ್ಯಂಡ್ ನನಗೆ ಇವಾಗ ಲಚ್ಚು ಮನೆಯದು ದೀಪಶಾಸ್ತ್ರ ಮಾಡಿದ್ದು ನೆನಪಾಗ್ತಿದೆ. ಅಂದರೆ ಅವ್ರ ಮನೆಗೆ ಹೋಗಿದ್ದು. ಆ್ಯಂಡ್ ಅವಾಗ ನಾನು ಪ್ರೆಗ್ನೆಂಟ್ ಬೇರೆ ಇದ್ದೆ. ಸೊ ಆ ಒಂದು ದಿನ ನೆನಪಾಗ್ತಿದೆ. ಬಟ್ ಇವಾಗ ನನ್ನ ಕೊನೆ ತಂಗಿ ನೀನು ಬಾ, ನೀನು ಬಾ. ಯಾಕೆ ಕೂತಿದ್ಯಾ? ಯಾಕೋ ಅವ್ರಿಗೂ ಅವನು ಇವಾಗ ಉನ್ಸ್ ಹೌದಾ? ಎಷ್ಟು ಗಂಟೆಗೆ ಹತ್ತಿದ್ರಿ ಬಸ್ಸು? ನಾನು 1:30 ಬಿಡ್ತು ಮಂಡ್ಯನ. ಹೌದಾ? ಮನೇಲಿ ನಾವೆಲ್ಲ ರೆಡಿ ಆಗ್ತಾ ಇದ್ದು ಮನೇಲಿ ನೋಡ್ಬೋದು ಈ ರೀತಿಯಾಗಿ ಪ್ರಿಪರೇಷನ್ ನಡೀತಾ ಇತ್ತು. ಅವರು ಈ ಥರ ಸ್ವಲ್ಪ ಚಿಕ್ಕದಾಗಿ ಪೆಂಡಲ್ ಕೂಡ ಹಾಕಿಸ್ತಾ ಇದ್ದಾರೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಸುಮ್ಮನೆ ಮನೇಲಿ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪೆಂಡಲ್ ಎಲ್ಲ ಹಾಕಿಸ್ತಾ ಇದ್ರು. ಅವ್ರ ಮನೇಲೂ ಕೂಡ ಜೋರಾಗಿ ಪ್ರಿಪರೇಷನ್ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ನಮ್ಮ ಮನೇಲಂತೂ ನಾವೆಲ್ಲರೂ ರೆಡಿ ಆಗುವಂಥ ಒಂದು ಸಂಭ್ರಮನೇ ಜಾಸ್ತಿ ಆಗಿತ್ತು. ಹಾಗೆ ನೆಂಟರೆಲ್ಲ ಬರೋದು ಕಾಯ್ತಾ ಇದ್ವಿ. ಇನ್ನೂ ಅರ್ಧ ಗಂಟೆ ಆದ್ರೂ ಬಿಡೋದಲ್ಲಿ 12 ಗಂಟೆ ಒಳಗೆ ಮನೆ ಬಿಡ್ಬೇಕು. 12 ಗಂಟೆಗೆ ಬಿಡೋಕಾಗ್ತೈತೆ, ಇಲ್ಲ 1:30 ಮೇಲೆ ಬಿಡ್ಬೇಕಾಗುತ್ತೆ. ನಾವೀಗ ಮನೆ ಬಿಡ್ಲಿಲ್ಲ ಅಂದ್ರೆ ಜಾನ್ವಿ ಬೇಗ ಹೇಳ್ದ ಕಿವಿಗೆ ಹಾಕೊಂಡ್ರೆ ಜಾನ್ವಿ ಆಗಲ್ಲ ಬಿಡಿ ಆಂಟಿ, ತುಂಬಾ ಲೇಟ್. ನೀನು ಬಿಡವ ಹಾಕೋ. ನೀವು ಅವಳೇ ನಮ್ದು ಹಾಕೊಂಡಿಲ್ವಾ? ನೀವು ಒಂದ್ಸಲ ಹಾಕೊಂಡ್ರೆ ನಂಗೆ ಹೊಸ ತಕೊಂಡ್ಬಿಟ್ಟೈತೆ. ಏನ ನಂದು ಹಿಂಗ್ ಇದಾಗ್ಬಿಟ್ಟೈತೆ, ಬೆಡ್ ಆಗ್ಬಿಟ್ಟೈತೆ ಓಲಿ ಚುಮ್ಕಿ. ಇವಳು ಹಾಕೋತೀನಿ ನಾನು. ಇವಳ್ದು ಮುತ್ತಿಂದು ಹಾಕೊಂಡು ಅದು ಅಟ್ಟಿಗೆ ಹಾಕೋಣ ಅಂತ ಅನ್ಕೊಂಡೆ. ಹಾಕೋತಿಯಲ್ಲೇ ಈಗ ಬೇಡವಾ? ಬೇಡ ಅಂದ್ರೆ ಎತ್ತಿಡಿ ಅದ್ರ ನೆಕ್ಲೆಸ್. ಬೇಡ ಆಂಟಿ ಒಂಥರ ಅನ್ಸುತ್ತೆ. ಅಷ್ಟೊಂದು ಗ್ರ್ಯಾಂಡ್ ಐತೆ ನಂಗೆ ಇಷ್ಟ ಅಲ್ಲ. ಅಲ್ಲಿ ಹೋದ್ಮೇಲೆ ಅವ್ರೇನಾದ್ರು ಗ್ರ್ಯಾಂಡ್ ಆಗಿ ಮಾಡಿದ್ರೆ ಆಮೇಲೆ ಹೇಳ್ತೀಯ ಗ್ರ್ಯಾಂಡ್ ಗ್ರ್ಯಾಂಡ್ ಏನು ಸಿಂಪಲ್ ಏನು ಗ್ರ್ಯಾಂಡ್ ಮ್ಯಾಚ್ ಆಗುತ್ತೆ. ನೀನ್ ಹಾರಕ್ಕೆ ಹಾಕು ಅಂತಂದ್ರೆ ಹೆಂಗ್ ಆಡ್ತಾಳೆ ಅಪ್ಪ. ಇಲ್ಲಿ ಇಟ್ರೆ ಇವ್ರು ಕಾರ್ಗಿಲ್ಲ ತಿಂಡಿ ತಿಂದ ಆಡ್ತೀರ ಜಿಂಜಿನ ಸಣ್ಣಗೆ ಕೆಲಸ ಕೊಡ್ಬೇಡ್ರಿ. ಅವ್ರು ಡಯಟ್ ಮಾಡ್ತಾಳೆ. ಯಾಕೆ? ಇಲ್ಲ ಕಡೆ ಜಾಸ್ತಿ ಅನ್ನ ತಿನ್ನಲ್ಲ ಹಂಗೆ. ಅದು ಇವಳು ಮಾಡ್ತಿರೋದು, ನಾನೆಲ್ಲ ದಿನಕ್ಕೆ ಒಂದೇ ಸಲ ನಾನು ಸಣ್ಣ ಆಂಟಿ ಸಣ್ಣಾಗಿಲ್ಲ. ಜಾನ್ವಿ ಈಗ ಪರವಾಗಿಲ್ಲ ಇಲ್ದವಳು ಆಂಟಿ. ಇನ್ನೇನು ನೀನು ನಿನ್ ಗಂಡ ಒಂಚೂರು ದಪ್ಪಗ್ಯವನೇ, ನೀನೇನು ಹಿಂಗಾಯ್ತಾ ಇದೆಯಾ ನೋಡೆ. ನಂದು ಸ್ವಲ್ಪ ಒಂದೇ ಇಷ್ಟೇ ದಪ್ಪ ಮಗ ಕಾಣ್ತಾ ಇರೋದು ನಿಂದು. ಬೇಜಾರಾಗಿ ಬಿಟ್ಟು ಹೋಗ್ತಾ ಇದೀವಿ ಹಾಗೆ. ಎಲ್ಲ ಒಂದೇ ಟೈಮ್ ಇರ್ತೀರ, ಎಲ್ಕೊಂತೀರಿ ಬೇರೆ ಬೇರೆ ಊರಿಗೆ ಹೋಗೋಂಗಿಲ್ವನ? ಯಾಕೆ ಬೇಜಾರಾಯ್ತು? ನಂದು ಮತ್ತೆ ಅಣ್ಣ ಗಾಡಿ. ರಂಜನಾನು ಬರ್ತಾಳ ಕಡೆ. ರಂಜನಾ ಮಮ್ಮಿ ಅದು ಗೂಡ್ಸ್ ಗಾಡಿ ಅಲ್ಲ, ಅದು ನಮ್ದು ಗಾಡಿನೇ ಹೊರಟಾಗ್ಬಿಟ್ಟೈತಿ. ಅದೊಂದು ಕ್ರೇಟಾ ಅದು. ನನ್ ತಗೊಂಡ್ರೆ ನೀವು ಯಾಕೆ ತಗೋತೀರ? ನಂದ ಏನು ಲಕ್ಷ ತಗೊಂಡಿದ್ದು ಏನ ನಾನು ಯೂಸೇ ಮಾಡಿಲ್ಲ. ನಂದೆ
ನೀನ್ ಯಾವಾಗ ಮಾಡ್ಸಿದೆ ಈಗ? ನೀವು ಮಾಡಿಸಿದ್ದು ಅದಲ್ಲ ಹೂ ಕಣ. ಇದಾ? ಹೂ ಇನ್ನೇನು ಇದೇ ತಾನೆ ಮರೆತೋಗಿದ್ದೀರ ಆಗ್ಲೇ. ಇಷ್ಟೊಂದು ರೆಡ್ ಬಂದಿರ್ಲಿಲ್ಲ. ಇಷ್ಟೊಂದೇನೆ ಇದೇನೆ ಅದು ಆಗ್ಲೇ ಮರೆತೋಗಿದ್ದೀರಾ? ಹೂ ಕಣವ ಅವಳಿಗೆ ಲಚ್ಚು ಇದನ್ನೇ ಹಾಕೊಂಡಿದ್ದು ಒಂದ್ಸತಿ ಏನನ್ ಸಿಗ್ತಾನೆ ನನ್ನ ಮನೆಗೆ. ಹುಡುಗಿನ ತುಂಬಾ ಕೆಲಸ ಕೊಡ್ಬೇಡ್ರಿ, ಒಂಚೂರು ರೆಡಿ ಇದ್ ಮಾಡಿ. ತುಂಬಾ ಬಾಂಬೆ ಅದಕ್ಕೆ ಆಗೋಗಳು. ಲಚ್ಚು ಇವಾಗ ಒಂದ್ ನಿಮಿಷ ಕೂತ್ಕೋ. ಇಲ್ಲ ನಾನು ಐಲೈನರ್ ಹಾಕೋತಾ ಇದೀನಿ, ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡ. ಪ್ಲೀಸ್ ಕಣೆ. ನೋಡಿ ಹೆಂಗಾಯ್ತು. ಗಂಡನ ಮನೆಗೆ ಬರಲ್ಲ ಏನಿಲ್ಲ, ಸುಮ್ಮನೆ ರೆಡಿ ಆಗ್ತಾವಳು. ಹೊಸ ಮನೆ ಹತ್ರ ಕೂತಿರ್ತಾಳ. ಅಲ್ಲಿ ಕೂತಿರ್ತಾಳೆ. ಹಿಂಗ್ ಕ್ಲಿಪ್ ಹಾಕೊಳ್ಳ ಆದಷ್ಟು ವೀಡಿಯೋಸ್ ಎಲ್ಲ ಸ್ವಲ್ಪ ರಾಗೆ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಹುಡುಗನ ಮನೆಗೆ ಹೋಗೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೀವಿ. ಹುಡುಗನ ಮನೆಗೆ ಹೋಗಿ ದೀಪಶಾಸ್ತ್ರ ಮಾಡಿಬಿಟ್ಟು ಬರಬೇಕು. ಮತ್ತು ಮಾತುಕತೆ ಏನಾದರೂ ಇದ್ದರೆ ಅಂದರೆ ಮದುವೆ ಯಾವ ಥರ ಯಾವತ್ತಿನ ದಿವಸ ಅಂದರೆ ಆ ಥರ ಎಲ್ಲ ಮಾತುಕತೆ ಇರುತ್ತಲ್ಲ, ಸೊ ಅದೆಲ್ಲನೂ ಕೂಡ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಆ್ಯಂಡ್ ನಾನು ಲೈಕ್ ಲಾಸ್ಟ್ ಟೈಮು ಕೂಡ ಹೇಳಿದ್ದೆ, ನನ್ನ ಸ್ಯಾರೀಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಮೇಲೆ ಇಟ್ಬಿಟ್ಟಿದ್ದೀನಿ. ಸೊ ನನ್ನ ಕೆಳಗಡೆ ಇದ್ದಂಥ ಇದೊಂದು ಸ್ಯಾರಿ ಇತ್ತು, ಸೊ ಇದನ್ನೇ ಉಟ್ಕೊಂಡೆ, ಚೆನ್ನಾಗಿ ಕಾಣಿಸ್ತಿದೆ ಬಿಡು ಅಂತ ಹೇಳಿಬಿಟ್ಟು. ಆ್ಯಂಡ್ ಇದಕ್ಕೆ ಜ್ಯುವೆಲ್ರೀಸ್ ಕೂಡ ಅಷ್ಟೇ, ಮನೆಯಲ್ಲಿ ಒಂದಿಷ್ಟು ಏನು ಜ್ಯುವೆಲ್ರೀಸ್ ಇತ್ತು ಅದನ್ನೇ ಹಾಕ್ಕೊಂಡೆ. ನಮ್ಮ ಅವ್ವ ಅಂದರೆ ಮಮ್ಮಿಯವರ ಅಮ್ಮ ಇದ್ದಾರಲ್ಲ ಅವ್ರದ್ದು ಅದು ಅವಲಕ್ಕಿ ಹಾರ ಮತ್ತು ನಾನು ಆ್ಯನಿವರ್ಸರಿಗೆ ಪುನೀತ್ ತಕ್ಕೊಟ್ಟಿದ್ದಂಥ ಚೋಕರ್ನ ಹಾಕ್ಕೊಂಡೆ, ಅದು ಮ್ಯಾಚ್ ಆಗ್ತಿತ್ತು ಅಂತ. ಆ್ಯಂಡ್ ಓಲೆ ಜುಮ್ಕಿ ಇದು ಬಂದು ನನಗೆ ನನ್ನ ಮದುವೆ ಟೈಮಲ್ಲಿ ನನ್ನ ಅಂದರೆ ಗಂಡನ ಮನೆ ಕಡೆಯಿಂದ ಬರುತ್ತಲ್ಲ, ಸೊ ಆ ಒಂದು ಓಲೆ ಜುಮ್ಕಿ ಸ್ವಲ್ಪ ಡೊಂಕ್ ಆಗಿಬಿಟ್ಟಿದೆ, ಅದು ಸರಿ ಮಾಡಿಸ್ಕೊಬೇಕು. ಗೈಸ್, ಸೊ ಇವ್ರು ಬಂದು ರಂಜನಾ ಅಂತ, ನಂದು ಬೆಸ್ಟ್ ಫ್ರೆಂಡ್. ಲಚ್ಚು ವ್ಲಾಗಲ್ಲಿ ನೋಡಿರ್ತೀರಾ, ಅವತ್ತು ಸಿಕ್ಕಾಪಟ್ಟೆ. ಸೊ ನಂದು ಬೆಸ್ಟ್ ಫ್ರೆಂಡ್ ಇವರು. ಹಲೋ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ನಾವು. ಸೊ ಇವತ್ತು ರೆಡಿನಾ? ಹುಡುಗನ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಬೇಕು. ಸೊ ಬನ್ನಿ ಗೈಸ್ ಹೋಗೋಣ, ನಾವು ಕೂಡ ರೆಡಿ ಆಗಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಟ್ವಿಸ್ಟು, ಇವತ್ತು ಬರೀ ನಾವು ಮಾತ್ರ ಹೋಗ್ತಾ ಇಲ್ಲ, ನಮ್ಮ ಮದುವೆ ಹೆಣ್ಣೆ. ಒಂದ್ ನಿಮಿಷ ನಂದ್ರೆ ನಿಮ್ಗೆ ಲೇಟ್ ಮಾಡಿದ್ರೆ ನಾವು ಬಿಟ್ಟಿರ್ತೀವಿ. ಓಕೆ ಗೈಸ್, ಸೊ ಅವಾಗ ಹೇಳ್ದಾಗೆ ನಾವು ಇವತ್ತು ಹುಡುಗನ ಮನೆಗೆ ಹೋಗ್ತಾ ಇದ್ದೀವಿ ದೀಪಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನು ಆಗಲೇ ಹೇಳ್ದಾಗೆ ನನಗೆ ಲಚ್ಚುದು ದೀಪಶಾಸ್ತ್ರ ಮಾಡಿದ್ವಲ್ಲ ಆ ದಿನ ತುಂಬ ನೆನಪಾಗ್ತಿದೆ. ಬಟ್ ಆಲ್ರೆಡಿ ಅದಕ್ಕೊಂದು 3-4 ಇಯರ್ಸ್ ಆಗ್ತಾ ಬಂತು. ಆ್ಯಂಡ್ ಇವಾಗ ನಮ್ಮ ನಂದುವರ ಯಜಮಾನ್ರ ಮನೆಗೆ ಹೋಗ್ತಾ ಇದ್ದೀವಿ ದೀಪಶಾಸ್ತ್ರ ಮಾಡೋಕ್ಕೆ. ಸೊ ಪ್ರಾಬ್ಲಿ ಇದು ನಮ್ಮ ಮನೆಯಲ್ಲಿ ಅಂದರೆ ನಡೆಯುವಂಥ ಕೊನೆ ಮದುವೆ. ಇನ್ನೂ ಒಂದು 20 ವರ್ಷ ವೆಯ್ಟ್ ಮಾಡಬೇಕಾಗಿತ್ತು ನಾವು. 20-25 ವರ್ಷ ನನ್ನ ಲಕ್ಷಕ್ಕೆ ಮದುವೆ ಆಗಬೇಕು. ಅಲ್ಲಿ ತನಕ ಯಾವುದೇ ಥರದ ಮದುವೆ ಸಮಾರಂಭ ಇರೋದಿಲ್ಲ. ಸೊ ಎಸ್, ಬನ್ನಿ ಈ ಒಂದು ಮದುವೆನಾದರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋಣ, ಸಕ್ಕತ್ತಾಗಿ ಎಂಜಾಯ್ ಮಾಡೋಣ. ಲಚ್ಚು ಮದುವೆನ ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ವಿ, ನನ್ನ ಮದುವೆ ಕೂಡ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಅದನ್ನ ವ್ಲಾಗ್ ಮಾಡಿರಲಿಲ್ಲ ಅಷ್ಟೇ. ಬಟ್ ನಂದು ಮದುವೆ ಕೂಡ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ, ಕಂಪ್ಲೀಟಾಗಿ ವ್ಲಾಗ್ಸ್ ಕೂಡ ಮಾಡ್ತೀವಿ. ಎಲ್ಲ ವ್ಲಾಗ್ಸು ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಹೋಗೋಣ. ಹಾಯ್ ಎಲ್ರಿಗೂ. ಓಕೆ ಗೈಸ್, ಸೊ ಎಸ್, ನಾನು ಆಗಲೇ ಹೇಳ್ದಾಗೆ ಟ್ವಿಸ್ಟ್ ಬಂದ್ಬಿಟ್ಟು ಬರೀ ನಾವು ಮಾತ್ರ ಅಲ್ಲ, ನಮ್ಮ ಮದುವೆ ಹೆಣ್ಣು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಆದರೆ ಏನಪ್ಪ ಅಂದರೆ ಇಲ್ಲರಲ್ಲಿ ಒಂದು ಸ್ಪಾಟ್ ಟ್ವಿಸ್ಟ್, ಅವ್ರ ಮನೆಗೆ ಹೋಗ್ತಾ ಇಲ್ಲ, ಅಲ್ಲಿಂದ ನಮ್ದು ಸೈಟ್ ಹತ್ರನೇ. ಸೊ ನನ್ನ 1.5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಅಲ್ಲಿ ನಾನು ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಅಲ್ಲಿಂದ ನನಗೆ ರುಚಿಯಾದ ಊಟ ಎಲ್ಲ ಬರುತ್ತೆ, ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ತಾರಂತೆ. ಸೊ ಅದಕ್ಕೆ ನಾವು ಹೋಗ್ತಾ ಇರೋದು. ನಮ್ಮ ಮದುವೆದು ಇದೇನು ಸಂಭ್ರಮ ಇದೆ, ಯಾಕೆ ಮಿಸ್ ಮಾಡಬೇಕು? ಊಟ ಎಲ್ಲ ನಾವು ತಿನ್ಬೇಕು. ಬಟ್ ಇವರು ಮದುವೆ ಅಂದರೆ ಮನೆಗೆ ಬರಲ್ಲ ಅಷ್ಟೇ, ಬಟ್ ಅಲ್ಲಿ ಸೈಟ್ ಹತ್ರ ಇರ್ತಾರೆ. ಸೊ ನಾವು ಮಾತ್ರ ಮನೆಗೆ ಹೋಗ್ತಾ ಇದ್ವಿ. ಬಟ್ ಏನು ಗೊತ್ತಾ, ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಗಂಡನ ಮನೆಗೆ ಹೋಗ್ತಾ ಇದೀವಿ, ಅದರಲ್ಲೂ ಮದುವೆ ಹೆಣ್ಣು ಬೇರೆ ಜೊತೆಲಿ ಕರ್ಕೊಂಡು ಹೋಗ್ತಾ ಇದೀವಿ. ಇದೇನು ಹೆಂಗೆ ಅಮ್ಮ ಅಂತೂ ಬೈತಾನೆ ಐತೆ. ಬನ್ನಿ ಹೋಗೋಣ. ಲಕ್ಷಿತ್ತಿನಂತಾನೆ ಯಾರು ಇಲ್ಲ. ಡ್ಯಾಡಿ ಯಾಕೆ ಮಮ್ಮಿ ತಗೊಂಡು ಸಿಂಬ ಬಂತು, ಕಾರ್ ಬಂತು, ಬಾ ಸಿಂಬ ಹಂಗ್ ಮಾಡ್ಬಿಡಕೊಂಡು ಇನ್ನೊಂದ್ಸಲ ಮುಟ್ಬೇಡ ಬಿಡು. ಅಲ್ಲಿ ಒಂದು ಬ್ಲೂ ಕಲರ್ ಹಾಕೋಣನೆ, ಸಾಕೊಂಡ್ಬಿಡ್ಲು. ಅಚ್ಚು ಹೆಂಗಿದ್ರು ಕೆಳಗಡೆ ಬೀಜ ಆಯ್ತು. ಸಿಂಬಾ ಪುನೀತ್ ಹಾಗೂ ಅರುಣ್ ಫಸ್ಟೇ ಹೊಟ್ಟೋಗ್ಬಿಟ್ಟಿದ್ರು ಸೈಟ್ ಹತ್ರ. ನಾವು ಅಲ್ಲಿಂದನೇ ಬರ್ತೀವಿ ಬನ್ನಿ ನೀವು ಅಂತ ಹೇಳಿಬಿಟ್ಟು. ಆ್ಯಂಡ್ ನಾವು ಇವಾಗ ಇಲ್ಲಿಂದ ಇಷ್ಟು ಜನ ಹೋಗ್ತಾ ಇದ್ದೀವಿ. ಮತ್ತು ದೊಮ್ಲೂರು ಅಂಕಲ್ ಆಂಟಿ ಅಲ್ಲೇ ಅಂದರೆ JP ನಗರಲ್ಲೇ ಇದ್ದರು. ಮತ್ತು ಬೇರೆ ನಮ್ಮ ರಿಲೇಟಿವ್ಸ್ ಎಲ್ಲ ಅವ್ರ ಮನೆಯಿಂದ ಡೈರೆಕ್ಟಾಗಿ ಅವ್ರ ಲೊಕೇಶನ್ಗೆ ಬರ್ತೀವಿ, ಅಲ್ಲಿಗೆ ಬಂದುಬಿಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಎಲ್ಲರೂ ಈ ಒಂದು ಕಾರಲ್ಲಿ ಹೋಗ್ತಾ ಇದ್ವಿ. ಮತ್ತು ಚೇತೋಣ ಬಂದಿತ್ತಲ್ಲ, ಸೊ ಚೇತೋಣ ಮತ್ತು ನಂದು ಅವರು ಗಾಡೀಲಿ ಬರ್ತಾ ಇದ್ದಾರೆ.
ಫೈನಲಿ ಬಂದ್ವಿ ಮೋಹನ್ ಮನೆ ಹತ್ರ. ಹಾಗೂ ಅವರು ಕೂಡ ಪ್ರತಿಯೊಬ್ಬರೂ ಹೊರಗಡೆ ನಿಂತು ವೆಯ್ಟ್ ಮಾಡ್ತಾಯಿದ್ರು, ನಾವು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ರೀಚ್ ಆಗಿದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಒಳಗಡೆ ಕರೆಸ್ಕೊಂಡ್ರು. ಸೊ ತುಂಬಾ ಖುಷಿ ಆಯಿತು, ಒಂಥರ ಮನಸ್ಫೂರ್ತಿ ಫುಲ್ ಅತಿಥಿ ಸತ್ಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಆಂಟಿ, ಚೆನ್ನಾಗಿದ್ದೀರಾ? ಹಾಯ್ ಹೇಳು ಮಗ್ನೆ ಆಂಟಿಗೆ, ಅಜ್ಜಿಗೆ ಹಾಯ್ ಹೇಳು. ಅಜ್ಜಿ ಮೊಮ್ಮಕ್ಕಳೆಲ್ಲ ಹಾಯ್ ಅಜ್ಜಿ, ಚೆನ್ನಾಗಿದ್ದೀರಾ ಅಜ್ಜಿ? ಏನಜ್ಜಿ ಇದು ಮೂಗ ಕೋಲ್ಡ್ ಹಂಗದಲ್ಲ ಮಗುಗೆ? ಮಗುಗೆ ನಾವು ಸ್ವಲ್ಪ ನೆಗಡಿ ಆಗಿದ್ದಂಗೆ. ಮಗುಗೆ ಕೇಕು ಸ್ವೀಟು ಕೊಟ್ರೆ ಹೌದಾ ಮಗ? ಕೇಕು ಸ್ವೀಟ್ ಎಲ್ಲ ತಿಂದ? ಕೇಕ್ ತಿಂದಿಲ್ಲ ಕಣೆ, ಅವ್ರ ತಂದೆ ಲಡ್ಡು ತಿಂದಿಲ್ಲ. ನಮ್ಮ ಮಗ ಐಸ್ ಕ್ರೀಮ್ ಇಷ್ಟ, ಚಿಪ್ಪಿ ಇಷ್ಟ ಅಲ್ಲಮ್ಮ? ಚಿಪ್ಪಿ ಇಷ್ಟ, ಐಸ್ ಕ್ರೀಮ್ ಇಷ್ಟ, ಇನ್ನೇನ್ ಇಷ್ಟ? ಇನ್ನೇನ್ ಇಷ್ಟ ಮಗಳ? ಇಲ್ಲ ಆಗಿಲ್ಲ ಇನ್ನು. ಇಲ್ಲ ಇಲ್ಲ ಇನ್ನು ಐತೆ, ಟೈಮ್ ಇದೆ, ಇನ್ನ ಟೈಮ್ ಇದೆ. ನನಗೆ ಲಚ್ಚು ಮದ್ವೆನಲ್ಲಿ ಅವ್ರ ಮನೆಗೆ ಹೋಗಿದ್ದು ನೆನಪಾಗ್ತಿದೆ. ನನಗೂ ನನ್ನ ಮದ್ವೆಗೆ ನೆನಪಾಗ್ತದೆ. ನೀನ್ ಬಂದಿದ್ದ? ನಾನು ನಿಮ್ಮ ಮನೆಗೆ ಹೋಗಿದ್ದಲ್ಲ ಮಂಡ್ಯಕ್ಕೆ. ಹಳೆ ನೆನಪು, ಸವಿ ನೆನಪು, ಸಿಹಿ ನೆನಪು. ಸಿಹಿ ನೆನಪು. ಸವಿ ನೆನಪು. ನಾನು ಲಚ್ಚು ಮದ್ವೆ ನಮ್ಮನೆಯ ಅದೇ ಇದು ಇನ್ನೂ ನಾವು ನೆಕ್ಸ್ಟ್ ಮದ್ವೆಗೆ ವೇಟ್ ಮಾಡ್ಬೇಕು ಅಂದ್ರೆ ಇನ್ನೊಂದು 20 ವರ್ಷ 25 ವರ್ಷ ವೇಟ್ ಮಾಡಿ. ಹೌದು, ನಮ್ಮ ಮಕ್ಕಳು ಮದ್ವೆ, ಮಕ್ಕಳು ಮದುವೆ ನೋಡಕ್ಕೆ ಇನ್ನ ಬೇಕು, 30 ವರ್ಷ ಬೇಕು. 30 ವರ್ಷ ಇವಾಗ 30 ವರ್ಷಕ್ಕೆ ಮದುವೆ ಆಗ್ತಾವ್ರೆ. ಇಲ್ಲ, 30 ವರ್ಷ ಸ್ವಲ್ಪ ಬೇಗ ಮಾಡ್ಬೇಕು. ಮೇಳ ಮಾಡ್ತೀರಾ? ಅಜ್ಜಿ ಇದ್ದೀರಾ? ಚೆನ್ನಾಗಿ ಬೇಗ ಅಜ್ಜಿ ಆಗ್ಬೇಕಂತೆ ನಮ್ಮ ಸುಪ್ರಿಯ. 25 ವರ್ಷಕ್ಕೆ ಮದುವೆ ಮಾಡ್ಬೇಕು. ಬೇಗ ಮದ್ವೆ ಮಾಡ್ಬೇಕು. ಮಿಸ್ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂದ್ರೆ ಬೇಗ ಚೆನ್ನಾಗಿ ಮುಚ್ಕೊಳ್ಳಿ ಅಂತ ಹೇಳ್ತಾರದು. ಮದ್ವೆ ಅಷ್ಟು ಲಕ್ಷಣ ಅದು. ನೀವೇನೇ ಹೇಳಿದ್ರು ಅದೆಲ್ಲೇ ಅಲಂಕಾರ ಮಾಡಿ ನಾವು ಒಡವೆ ಎಲ್ಲ ಹಾಕೊಂಡು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಇಷ್ಟ ಇಲ್ವಂತೆ ಹೌದು, ಅರುಣ್ ಇಷ್ಟ ಇಲ್ವಾ ಅಂತ ನಾವೇನು ಕೇಳಲಿಲ್ಲ. ಆದ್ರೆ ಆಕ್ಚುಲಿ ನಾನು ಏನ್ ಮತ್ತೆ ಚುಟಿಸ್ಕೊಳ್ಳಾದ್ರೆ ನನ್ನ ಗಂಡನಿಗೆ ಇಷ್ಟ ಇಲ್ಲ. ಹೌದಾ? ನಾನು ಫಸ್ಟ್ ಟೈಮ್ ಚುಟಿಸ್ಕೋಬೇಕಾದ್ರೆ ಬೇಡ ಅಂತ ನಮ್ಮ ಮತ್ತೆ ಅವನು ಡ್ರೆಸ್ ಕಾಣಿಸ್ತೀಯ ಅಂತ ಹಂಗಂತಲ್ಲ, ಇಷ್ಟ ಇಲ್ಲ ಅಂತಲ್ಲ, ಅದು ಒಂದು ಸಂಕೇತ. ಅದು ಲಕ್ಷ್ಮಿಗೆ ಮುತ್ತೈದೆಲೆ ಸಂಕೇತ. ಮುಪ್ಪಟ್ಟು ಹಾಕೊಂಡ್ರೆ ಗೊತ್ತಿಲ್ಲ ಎಲ್ಲರ ಕಡೆನೂ ಈ ಶಾಸ್ತ್ರ ಮಾಡ್ತಾರೋ ಇಲ್ವೋ ಅಂತ. ಬಟ್ ನಮ್ಮ ಕಡೆ ದೀಪದ ಶಾಸ್ತ್ರ ಅಂತ ಮಾಡ್ತಾರೆ. ಅಂದರೆ ಹೆಣ್ಣಿನ ಮನೆಗೆ ಹೂ ಮುಡಿಸೋ ಶಾಸ್ತ್ರಕ್ಕೆ ಬರ್ತಾರಲ್ಲ, ಅವತ್ತಿನ ದಿವಸ ಹೆಣ್ಣಿನ ಮನೆಯಲ್ಲೂ ಕೂಡ ದೀಪ ಹಚ್ಬಿಟ್ಟು ಹೂ ಮುಡಿಸೋ ಶಾಸ್ತ್ರನ ಮಾಡ್ತಾರೆ. ಅದೇ ರೀತಿಯಾಗಿ ಗಂಡಿನ ಮನೆಗೆ ಅಂದರೆ ಹುಡುಗನ ಮನೆಗೆ ಬಂದುಬಿಟ್ಟು ನಾವು ದೀಪ ಹಚ್ಬಿಟ್ಟು ಮತ್ತು ಮಾತುಕತೆ ಏನಾದರೂ ಇದ್ದರೆ ಅದನ್ನು ಕೂಡ ಮಾಡಿಕೊಂಡು ಪ್ರತಿಯೊಂದು ಮದುವೆಗೆ ಈ ಥರ ಶೇರ್ ಮಾಡ್ತೀವಿ. ಹಾಗೂ ಇದೊಂಥರ ತುಂಬಾ ಇಮೋಷ್ನಲ್ ಮೂಮೆಂಟ್, ಬಿಕಾಸ್ ನಮ್ಮ ಕೊನೆ ತಂಗಿ ಮದುವೆ. ಇನ್ನೊಂದು ಕಡೆ ಒಂದು ಬೇಜಾರೇನಪ್ಪ ಅಂದರೆ 3 ಜನದ್ದು ಮದುವೆ ಆದಮೇಲೆ ನಮ್ಮ ಅಪ್ಪ ಅಮ್ಮ ಅವರಿಬ್ಬರೇ ಒಂಟಿಯಾಗಿಬಿಡ್ತಾರೆ ಅನ್ನೋ ಒಂದು ಬೇಜಾರು ಕೂಡ ಇದೆ. ಬಟ್ ಆದಷ್ಟು ನಾವು ಆ ಥರ ಒಂಟಿಯಾಗಿ ಇಡೋಕ್ಕೆ ಬಿಡೋದಿಲ್ಲ, ಎಲ್ಲರೂ ಒಟ್ಟಿಗೆ ಇರೋಕ್ಕೆ ಟ್ರೈ ಮಾಡ್ತೀವಿ.
ಇವ್ನಿಗೆ ಚಿಕ್ಕವಳು. ಹೌದಾ? ಅಮ್ಮ ಖುಷಿ ಮಾಡ್ತಿದ್ದಾರೆ. ಹ್ಯಾಪಿ ಟು ಇಲ್ಲ ಮೊನ್ನೆ ಯಾರ್ದು ತಂಗಿ ಫೋಟೋದಲ್ಲಿ ನೋಡ್ತಾವ್ನೆ. ತಂಗಿನ ಹ್ಯಾಪಿ ಟು ರಿಯಾನ ನೋಡ್ತಾವ್ನೆ. ಕೊಡ್ತೆ ನಮ್ಮ ದೊಡ್ಡ ಮಗ. ನಾವು ಬರೋ ಮುಂಚೆನೇ ಅವ್ರ ದೇವ್ರ ಮನೆಯೆಲ್ಲ ತುಂಬಾ ನೀಟಾಗಿ ಅಲಂಕಾರ ಮಾಡಿ ಮತ್ತು ದೀಪಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಆ ಒಂದು ಏನು ದೀಪಾವಳಿ ಕಂಬ ಇದೆಯಲ್ಲ ಅದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಸೊ ನಾವು ಕೂಡ ಬಂದು ಮಮ್ಮಿ ಇವಾಗ ಹಣ್ಣೆಲ್ಲ ಜೋಡಿಸ್ಕೊಂಡು ಅದಾದಮೇಲೆ ದೀಪಕ್ಕೆ ಎಣ್ಣೆ ಬಿಟ್ಟು, ಅಂದರೆ ದೀಪಕ್ಕೆ ಎಣ್ಣೆನೂ ಕೂಡ ನಾವೇ ತರಬೇಕಂತೆ. ಸೊ ನಾವೇ ತೊಗೊಂಬಂದಿದ್ವಿ. ಆ ಎಣ್ಣೆನ ಬಿಟ್ಟು ಮತ್ತು ದೀಪನ ಇವಾಗ ಹಚ್ಚಿದ್ರು. ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲನೂ ಕೂಡ. ನಾನು ಮಮ್ಮಿ ಲಚ್ಚು ಮೋಹನ್ 4 ಜನ ಕೂಡ ಸೇರಿ ಪೂಜೆ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ. ಆ್ಯಂಡ್ ಕೆಲವ್ರ ಕಡೆ ದೀಪಶಾಸ್ತ್ರ ಮಾಡೋದಿಲ್ಲ, ಬಟ್ ನಮ್ಮ ಕಡೆ ದೀಪಶಾಸ್ತ್ರ ಮಾಡ್ತೀವಿ. ಹಾಗೂ ದೀಪಶಾಸ್ತ್ರ ಅಂದರೆ ಏನಪ್ಪ ಅಂದರೆ ಇವಾಗ ಮದುವೆಗೆ ಮುಂಚೆನೇ ಅದೊಂಥರ ಸೌತ್ ಇಂಡಿಯನ್ ಟ್ರೆಡಿಷನ್ ಅಂತಲೇ ಹೇಳ್ಬೋದು. ಅದೇನು ಸಿಂಬಲೈಸ್ ಮಾಡುತ್ತೆ ಅಂದರೆ ಒಂಥರ ಕತ್ತಲೆನ ತೆಗೆದು ಹೊಸ ಜೋಡಿ ಜೀವನದಲ್ಲಿ ಆಶೀರ್ವಾದ ಹಾಗೂ ಅವರ ಜೀವನದಲ್ಲಿ ಆ ಒಂದು ಗ್ರೋತ್ನ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಕೂಡ ದೀಪಶಾಸ್ತ್ರ ಮಾಡ್ತಾರೆ. ನಾವಂತೂ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ನವ ಜೋಡಿಯ ಜೀವನದಲ್ಲಿ ಪ್ರತಿದಿನ ಸುಖ ಶಾಂತಿ ಸಮೃದ್ಧಿ ಆ ದೇವರು ಕೊಡಲಿ ಅಂತ, ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಕೂಡ. ಹಾಗೂ ನೀವು ಕೂಡ ಅದನ್ನೇ ಆಶೀರ್ವಾದ ಮಾಡ್ತೀರಾ ಅಂತ ಭಾವಿಸ್ತೀವಿ. ಸೊ ನಿಮ್ಮ ಆಶೀರ್ವಾದನೂ ಕೂಡ ತುಂಬಾ ಮುಖ್ಯ. ದಯವಿಟ್ಟು ಕಾಮೆಂಟ್ಸ್ ಮೂಲಕನಾದರೂ ನಿಮ್ಮ ಆಶೀರ್ವಾದನ ನಮ್ಮ ನವಜೋಡಿಗೆ ಕೊಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಕೇಳ್ಕೊತೀನಿ. ಆ್ಯಂಡ್ ಬನ್ನಿ ಇವಾಗ ಮುಂದೆ ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ. ದೀಪಶಾಸ್ತ್ರ ಆದಮೇಲೆ ಇವಾಗ ಎಲ್ಲರೂ ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೂ ಮಾತುಕತೆನೂ ಕೂಡ ಆಯಿತು. ಮಾತುಕತೆ ಇನ್ ದ ಸೆನ್ಸ್ ಅದೇ ನಾರ್ಮಲ್ ಆಗಿ ಮದುವೆ ಇಂಥ ದಿವಸ ಫಿಕ್ಸ್ ಮಾಡಿದ್ದೀವಿ, ಇಂಥ ಚೌಟ್ರಿ ಅಂತ ಅಂದ್ಕೊಂಡು ಮಾತುಕತೆ ಆಡೋದು. ಅದಾದ ನಂತರ ನಾರ್ಮಲ್ ಆಗಿ ಗಂಡನ ಕಡೆಯವ್ರು ಹೇಳ್ತಾರೆ ನಾವು ಈ ಥರ ಮಾಂಗಲ್ಯ ಚೇನು ಓಲೆ ಜುಮ್ಕಿ ತಾಳಿ ಈ ಥರ ಕೊಡ್ತೀವಿ ಅಂತ. ಆ್ಯಂಡ್ ನಾವು ನಮ್ಮ ಹುಡುಗಂಗೆ ನಾವು ನಾರ್ಮಲ್ ಆಗಿ ಏನು ಚೈನ್ ಮತ್ತು ಉಂಗುರ ಆ ಥರ ಕೊಡ್ತೀವಿ. ಸೊ ಈ ರೀತಿಯಾಗಿ ಸ್ಮಾಲ್ ಟಾಕ್ಸ್ ಇರುತ್ತೆ. ಅದಾದಮೇಲೆ ಶಾಸ್ತ್ರಗಳ ಬಗ್ಗೆ ಮಾತುಕತೆ ಇರುತ್ತೆ. ಅಂದರೆ ನಮ್ಮ ಕಡೆ ಯಾವ ರೀತಿಯಾಗಿ ಶಾಸ್ತ್ರ ಇರುತ್ತೆ. ಇವಾಗ ಗೌಡಾಸಲ್ಲೇ ನೀವು ನೋಡೋಕೆ ಹೋದರೆ ಒಬ್ಬೊಬ್ಬರು ಒಂದೊಂದು ಕಡೆ ಶಾಸ್ತ್ರ ಬೇರೆ ಥರ ಇರುತ್ತೆ. ಇವಾಗ ಮಂಡ್ಯ ಕಡೆ ಶಾಸ್ತ್ರನೇ ಬೇರೆ ಥರ ಇದೆ, ಹಾಸನದ ಕಡೆ ಶಾಸ್ತ್ರನೇ ಒಂಚೂರು ಬೇರೆ ಥರ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಶಾಸ್ತ್ರಗಳ್ನೂ ಕೂಡ ನಾವು ಯಾವ ರೀತಿಯಾಗಿ ನಮ್ಮಮ್ಮ ಅಂದರೆ ಹೇಳಿದರು, ನಮ್ಮ 2 ಮಕ್ಳಿಗೂ ನಾನು ಯಾವ ರೀತಿಯಾಗಿ ಶಾಸ್ತ್ರ ಮಾಡಿದ್ದೀನೋ ಅದೇ ರೀತಿಯಾಗಿ ಪಾಲನೆ ಮಾಡೋಣ ಅಂತ. ಅವರು ಕೂಡ ತುಂಬ ಹ್ಯಾಪಿಲಿ ನೀವು ಹೇಗೆ ಮಾಡ್ಕೊಡ್ತೀರೋ ಹಾಗೇನೆ ಅಂತ ಹೇಳಿದರು. ಸೊ ಇದೇ ಸ್ಮಾಲ್ ಟಾಕ್ಸ್ ಅಷ್ಟೇ. ಅದಾದಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳೋದು, ಮತ್ತು ನಮ್ಮೂರು ಅಂದರೆ ಅವ್ರ ಊರ ಬಗ್ಗೆ ಹೇಳೋದು, ನಾವು ನಮ್ಮೂರ ಬಗ್ಗೆ ಹೇಳೋದು. ಸೊ ಈ ರೀತಿಯಾಗಿ ಆ್ಯಂಡ್ ಇದೆಲ್ಲ ಈ ಮೂಮೆಂಟ್ಸ್ಗಳೆಲ್ಲ ಏನಿರುತ್ತಲ್ಲ ತುಂಬಾ ಪ್ರೆಷಿಯಸ್ ಮೂಮೆಂಟ್ಸ್. ಆ್ಯಂಡ್ ಸ್ಪೆಷಲಿ ಈ ಒಂದು ಟೈಮ್, ಅದರಲ್ಲೂ ಹುಡುಗಿಗೆ ಈ ಒಂದು ಟೈಮ್ ಏನಿರುತ್ತಲ್ಲ ಮದುವೆಗೂ ಮುಂಚೆ, ಎಂಗೇಜ್ಮೆಂಟ್ ಆದಮೇಲೆ ಮದುವೆಗೂ ಮುಂಚೆ ಅನ್ನೋ ಒಂದು ಪೀರಿಯಡ್ ಇರುತ್ತಲ್ಲ, ಅದು ತುಂಬಾ ಜಾಸ್ತಿ ಮೆಮೊರೇಬಲ್ ಇರುತ್ತೆ ಲೈಫ್ ಟೈಮ್ವರೆಗೂ. ಸೊ ನಾನು ಮೋಹನ್ ಹಾಗೂ ನಂದುಗೆ ನನ್ನ ಈ ವ್ಲಾಗ್ ಮೂಲಕ ಹೇಳೋದಿಷ್ಟೇ, ಇವಾಗ ಒಂದು ಸ್ವಲ್ಪ ದಿನಗಳಷ್ಟೇ ಇರೋದು ನಿಮ್ಮ ಮದುವೆಗೆ. ಈ ದಿನಗಳನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ. ತುಂಬ ಬ್ಯುಸಿಯಾಗಿರ್ತೀರ ಇಬ್ರು, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ.
ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಲೈಕ್ ನಮ್ಮ ಮನೆ ಅನ್ನೋ ಥರನೇ ಫೀಲ್ ಆಗ್ತಿತ್ತು ಅದು. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ನನ್ನ ತಂಗಿ ಒಂದು ಒಳ್ಳೆ ಮನೆಗೆ ಸೇರ್ತಿದ್ದಾಳೆ ಅನ್ನೋ ಒಂದು ಖುಷಿ ಅಂತೂ ತುಂಬಾ ಜಾಸ್ತಿ ಇದೆ. ಸೊ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮಂಗೆ ತುಂಬ ಲಕ್ಕಿ ನೀವು, ತುಂಬ 3 ಜನನೂ ತುಂಬ ಒಳ್ಳೆ ಅಳಿಮೆದಿರು ಪಡೆದಿದ್ದೀರಾ ಅಂತ. ನಿಜ ಹೇಳಬೇಕು ಅಂದರೆ ನಮಗೆ ಅನಿಸುತ್ತೆ ಒಂದೊಂದು ಸತಿ ನಮ್ಮ ಅಪ್ಪ ಅಮ್ಮ ಲಕ್ಕಿ, ನಾವು ಲಕ್ಕಿನೋ ಇಲ್ವೋ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಲಕ್ಕಿನೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ 3 ಜನ ಅಳಿಮೆಂದಿರಂತೂ ಇನ್ನೂ ಜಾಸ್ತಿ ಲಕ್ಕಿ, ಬಿಕಾಸ್ ಅವ್ರಿಗೆ ಅಷ್ಟು ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ಅಂತ. ಅಡುಗೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಬಿಕಾಸ್ ವಾರ್ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಅಂದರೆ ಈ ಗ್ಯಾಸ್ಗೆಲ್ಲನೂ ತೊಂದರೆ ಆಗಿಬಿಟ್ಟು ಯಾವುದೇ ಹೋಟೆಲ್ಸ್ ಅವರು ಕೂಡ ಈ ಥರ ಕೇಟ್ರಿಂಗ್ ತಗೊತಾನೆ ಇರಲಿಲ್ಲ. ಬಟ್ ಅದರಲ್ಲೂ ಕೂಡ ಹುಡುಕಿ ಕೇಟ್ರಿಂಗ್ನ ಕೊಟ್ಟು ತುಂಬಾ ಚೆನ್ನಾಗಿ ಅಡುಗೆ ಮಾಡಿಸಿದ್ರು. ಪ್ರತಿಯೊಂದೂ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಪಲ್ಯ ಅಂತ ನಿಮ್ಮ ಅಮ್ಮಗ ಹೇಳ್ತಾನೆ ನೋಡಮ್ಮ, ನೀನು ಹೇಳು ಸೂಪರ್ ಅಂತ. ನಾವು ಬಟ್ಕೊಂಡ ನಿಮ್ಗೆ ರೈಸ್ ಹಾಕ್ಸ್ಕೊಡಿ ಸ್ವಲ್ಪ ಸಾಕು, ನಾನು ಡಯಟ್ ಮಾಡ್ತೇನೆ. ನಿಮ್ಮ ಮದುವೆಗೆ ಮುಗ್ದೋಯ್ತು ನನ್ನ ಡಯಟ್. ಮಜ್ಜಿಗೆ ಕೊಡಿ ಒಂದು ಗ್ಲಾಸ್. ಲಕ್ಷಿ ಬೇಡ ಕಣೋ, ಐಸ್ ಕ್ರೀಮ್ ಸಾಕು. ಲಡ್ಡು ಬೇಡ ಮಗನ, ಐಸ್ ಕ್ರೀಮ್ ಮಡಗು. ಲಡ್ಡು ಐಸ್ ಕ್ರೀಮ್ ಬೇಡ ಮಗನ, ಅನ್ನ ಸಾಂಬಾರ್ ತಿನ್ಸುತ್ತೆ ಅಮ್ಮ. ಹಾಕಿ ಹಾಕಿ ಇನ್ನೇನು ಖಾಲಿ ಆಯ್ತಲ್ಲ. ಚೆನ್ನಾಗಿ ತಿನ್ಬೇಕು ಅಚ್ಚು, ಇನ್ನು ನೆಕ್ಸ್ಟ್ ಓಡಾಡ್ಬೇಕಲ್ಲ ಎಲ್ಲದಕ್ಕೂ. ಹೇಳಿ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಡೈಲಾಗ್. ಎಕ್ಸ್ಕ್ಲೂಸಿವ್ ಆಗ್ಬಿಡುತ್ತೆ ಆಮೇಲೆ. ಅರುಣ್ ಸ್ವಲ್ಪ 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 ಕುನಿತೋರಮ್ಮ. ಹೌದು, ಅವ್ರು ಬೆಳಗ್ಗೆ ಬಂದ್ರು ಮಂಡ್ಯದಿಂದ. ನಂದುಗೆ ಅವರ ಯಜಮಾನ್ರು ಕೊಟ್ಟು ಕಳಿಸಿದ್ದಾರೆ. ನಾನು ಸಾಕು ಪಲಾವು ಮತ್ತೆ ರೋಟಿ ಕರಿನೇ ಸಾಕು ಅಂತ ಹೇಳಿದ್ರು. ಅಯ್ಯೋ ಇಲ್ಲ ಅದ್ ತಗೊಂಡೋಗಿ ಇದು ತಗೊಂಡೋಗಿ ಅಂತ ಹೇಳ್ಬಿಟ್ಟು ಎಲ್ಲಾನು ಕೊಟ್ಟು ಕಳಿಸೋರೆ. ಏನ್ ಫುಲ್ ಟ್ರೈನಿಂಗ್ ಕೊಟ್ಟೋಳೆ. ನಾನು ವೈಟ್ ರೈಸ್ ಎಲ್ಲ ತಿನ್ನಲ್ಲ, ಅವರು ವೈಟ್ ರೈಸ್ ಸಾಂಬಾರು ಸಾಕು, ಪಲಾವು ಮತ್ತೆ ರೋಟಿ ಕರಿ ಅಂದ್ರೆ ಇಲ್ಲ ಅಂತ ಎಲ್ಲಾನು. ಇನ್ನು ಹಪ್ಪಳ ಹಾಕಕ್ಕೆ ಹುಡುಕ್ತಾ ಇದ್ರು. ಅಪ್ಪ ನಾನು ಬಂದ್ಬಿಟ್ಟೆ. ಎಲ್ಲಿ ಡ್ರೈ ಗುಲಾಬ್ ಜಾಮೂನು ಕೊಟ್ಟು ನಾನು ತಂದಿಲ್ಲ. ನೀನ್ ತಿನ್ಬಿಟ್ಟಲ್ಲ ಅದಕ್ಕೆ ಸಿನಿಮಾಯ್ತು. ನೋಡಪ್ಪ, ಎಂಜಾಯ್ ಮಾಡಿ. ನಿಮ್ಮ ಏನು ದೀಪು ಶಾಸ್ತ್ರದ ಊಟ ನೋಡ ಟೇಸ್ಟ್ ಹೇಳ್ತೀವಿ. ಚೆನ್ನಾಗಿದ್ಯಾ? ಪನ್ನೀರ್ ಕರಿ ಬಾರಿಸಿ ಆಯ್ತು. ಆ್ಯಂಡ್ ಅಮ್ಮನೂ ಕೂಡ ತುಂಬ ಟೈಮ್ ಆಗಿತ್ತು, ಬಂದಿರಲಿಲ್ಲ ಅಲ್ಲ. ಸೊ ಅದಕ್ಕೆ ಇವಾಗ ಹೇಗಿದ್ರು ಬಂದಿದ್ದಾರಲ್ಲ, ಬಿಲ್ಡಿಂಗ್ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಿದ್ದೆ. ಬಿಕಾಸ್ ಅವರು ವಾಪಸ್ ರಿಟರ್ನ್ ಹೋಗಬೇಕಿತ್ತು, ಯಾಕಂದರೆ ಅಪ್ಪನ ಬಿಟ್ಟು ಬಂದಿದ್ರು. ಆ್ಯಂಡ್ ಅಪ್ಪನ ಒಬ್ಬರನ್ನೇ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಸೊ ಅಮ್ಮ ಇರಲೇಬೇಕು, ಅದಕ್ಕೇ ವಾಪಸ್ ಬೇಗನೆ ಹೊರಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಂದರು. ಹಾಗೂ ಅವರ ರಿಯಾಕ್ಷನ್ ಹೇಗಿರುತ್ತೆ ಪ್ರತಿಯೊಂದೂ ಮನೇಲಿ ಪ್ರತಿಯೊಂದೂ ನೋಡಿ ಯಾವ ರೀತಿಯಾಗಿರುತ್ತೆ, ಹಾನೆಸ್ಟ್ ರಿವ್ಯೂ ಅವ್ರದ್ದು ನಿಮ್ಮ ಜೊತೆ ತುಂಬ ರಾ ಆಗಿ ಶೇರ್ ಮಾಡ್ಕೊತೀನಿ. ಪುನೀತಿಂಗ್ ಈ ಥರ ಕಲ್ಲಿಂದ ಬೇಕು ಅಂತ ಹಾಕ್ಸ್ಕೊಂಡಿರೋದು. ಅವ್ರದ್ದು ಒಂದು ಮನೆ ಇರೋದು ಆ ಥರ ದೇವ್ರ ಮನೆ ಯಾವಾಗಲೂ ವೈಟ್ ಇರಬೇಕು, ಎದ್ದು ಕಾಣಬೇಕು, ಕಾಣಿಸ್ಕೊಂಡು ಒಂಥರ ಡಿಫ್ರೆಂಟ್. ಏನಿಲ್ಲ ಕಳಿಸ್ತಾರೆ. ದೇವ್ರ ಮನೆ ಚೆನ್ನಾಗಿಲ್ಲ. ಟೈಲ್ಸಲ್ಲೇ ಯಾವುದೋ ವೈಟ್ ಕ್ರೀಮ್ ಕಲರ್ ವೈಟ್ ಹಾಕ್ಸ್ಕೊಟ್ಟೈತಿ.
ಅವ್ರಿಗೆ ಈ ತರ ಕಲ್ಲಿಂದೇ ಬೇಕು ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡಿರೋದು. ಇದು ಸೀಟಕ್ಕಾಗಲ್ಲ ಜನ್ವಿ. ಇದೇಂಟಕ್ಕೆ ಸೀಟುತ್ತೀರಾ ನೀವು? ಹ್ಞೂ ಇಲ್ಲ ಹಂಗೆ ಐತಿ. ಗಿಡ್ಡು ಪಡ್ಡು ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಹೆಂಗೆ ಕೊಳೆ ಬರ್ತದೆ ನೋಡ್ಬೇಕು. ಅದು ಕಲ್ಲಲ್ಲಿ ಮಳೆ ಬರ್ತದೆ ಎಣ್ಣೆ ಅಡುಗೆ ಮನೆದು ಸೀಟ್ ಚೆನ್ನಾಗದೆ. ಏನು ಪರವಾಗಿಲ್ಲ, ಇದು ಚೆನ್ನಾಗದೆ ಬಂದದೆ. ಆ ದೇವ್ರ ಮನೆಯೂ ಏನೋ ಇಷ್ಟ ಆಗಲಿಲ್ಲ ನನಗೆ. ಫುಲ್ಲು ಕಲ್ಲಿನ ದೇವ್ರ ಮನೆ. ಹಾಂ ಕಲ್ಲಿನ ದೇವ್ರ ಮನೆ ಏನು ತರಾವರಿ ಬಂದವ್ರು ಜನ. ಟೈಲ್ಸ್ ಬೇಡ ಅಂದ್ರೆ ಟೈಲ್ಸ್ ಇಷ್ಟ ಇರಲಿಲ್ಲ ಅವ್ರಿಗೆ. ಅದು ಟೈಲ್ಸ್ ಆರ್ಟಿಫಿಷಿಯಲ್ ಈ ಥರ ಬರ್ತದಲ್ವ, ಧೂಪ ಗಂಧದ ಕಡ್ಡಿ ಬಗ್ಗೆ ಎಣ್ಣೆ ಜಿಡ್ಡು ಅವೆಲ್ಲ ಮುಟ್ಟಿದ್ರೆ ಪಟ್ಟಿದ್ರೆ ಇವೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಾದ್ರೆ ಒಂದು ಸೋಪ್ ಹಾಕ್ಬಿಟ್ಟು ಕಳ್ಕೊಂಡಿದ್ರು. ಲೈಟ್ ಕಲರ್ ಇದ್ರೆ ಚೆನ್ನಾಗಿ ದೇವ್ರ ಮನೆ ದೀಪ ಕೊಟ್ಟು ದೀಪ ಹಾಕ್ತಾರೆ. ಎಣ್ಣೆ ದೇವ್ರ ದೀಪಕ್ಕೆ ಎಲ್ಲಿ ಕಾಣ್ತದೆ ಬಿಟ್ರಿ. ಇದೊಂದು ಸರಿ ಬರಲಿಲ್ಲ. ಏನು ನೀವು ಅಡ್ಸಲ್ರ ಆ ಥರ? ಇಲ್ಲ, ಸಿಲಿಂಡರ್ ಫಾಲ್ ಸೀಲಿಂಗ್ ಮಾಡ್ಸಲ್ಲ ನಾವು. ಯಾಕೆ ಅದು ಮಾಡ್ತಿರೋದು? ಮಾಮೂಲಿ ಫಾಲ್ ಸೀಲಿಂಗ್ ಒಬ್ಬೊಬ್ರು ಇಷ್ಟ ಪಡ್ತಾರೆ. ನಮ್ಗೇನು ಅಷ್ಟು ಇದಿಲ್ಲ, ಬೇಡ. ಪುನೀತಂಗೇನು ಅಷ್ಟು ಇಷ್ಟ ಇಲ್ಲ ಫಾಲ್ ಸೀಲಿಂಗ್ ಅಂತ, ಬೇಡ. ಏನಿದೆ ಇದರಲ್ಲಿ ತುಂಬಾ ಲೈಟ್ಸ್ ಬಿಟ್ಟಿದ್ದಾರೆ. ಚೆನ್ನಾಗಿರೋದು ಲೈಟಿಂಗ್ ಇನ್ನು ಅಲ್ಲಿ ಗ್ಲಾಸ್ ಬರುತ್ತೆ, ಇಲ್ಲಿಗೆ ಬಾಗ್ಲು ಬರುತ್ತೆ. ಹೌದು. ಮುಚ್ಚಿಸ್ಬೇಕಾಯ್ತು. ವಾಟರ್ ಬಲ್ ಮುಚ್ಚಿಸ್ಬೇಕು. ಇದು ಬಾಗಿಲು ಆ ಕಡೆ ಈ ಕಡೆ ಇಲ್ಲ ಓಪನ್ ಮಾಡೋದು. ಅದೇ ಓಪನ್ ಮಾಡಿ ಹಿಂಗೆ ಅರ್ಧ ಬ್ರೇಕ್ ಆಗುತ್ತೆ. ಇಲ್ಲ, ಇಲ್ಲಿಗೊಂದು ಹಿಂಗ್ ಮಾಡಿದ್ರೆ ಆವಾಗ 12 ಆಗ್ತದೆ. ಇವಾಗ 11 ಇದೆ. ಇಲ್ಲಿಗೊಂದು ಹಿಂಗೆ ಇಲ್ಲಿಂದ ಒಂದು ತಗೊಂಡ್ರೆ ಹಿಂಗೆ ಅವಾಗ 12 ಆಗುತ್ತೆ. ನೆಲ ಬರ್ದಿದ್ರು ನಡೆಯುತ್ತಂತೆ. ನೆಲಕ್ಕೆ ಟಚ್ ಆಗ್ಬೇಕಂತೆ. ಅದು ನೆಲಕ್ಕೆ ಟಚ್ ಆದ್ರೆ ಅದು ಬಾಗಿಲು ಲೆಕ್ಕನೇ ಬರುತ್ತಂತೆ. ಅದು ರೇಲಿಂಗ್ ಬಂದೇ ಬರುತ್ತಲ್ಲ, ಅಂದ್ರೆ ಈ ತರ ಮರದ ನೆಲ ಬಂದಿಲ್ಲ ಅಂದ್ರೆ ಒಂದು ಇದೇ ರೀತಿ ಬಂದೇ ಬರುತ್ತೆ. ಇದು ಇದಿಷ್ಟು ಫುಲ್ ವಾರ್ಡ್ರೋಬ್ ಹಿಂಗೆ ನೀಲ ಬರಲ್ಲ ಕಣಮ್ಮ, ಸುಮ್ಮನೆ ಹಿಂಗೆ ಒಂದು ರೇಲಿಂಗ್ ತರ ಬರುತ್ತೆ ಹಿಂಗೆ. ಅಲ್ಲಿ ಬಾಗ್ಲು ಹಾಕಿದ್ರೆ ಎಲ್ಲ ದೇವ್ರ ಮನೆ ಕಲ್ಪ ಅಷ್ಟೇ, ಏನಿಲ್ಲ. ಇವಕ್ಕಿನ್ನೂ ತುಂಬಬೇಕು. ಇಲ್ಲಿ ವೆಟ್ ಏರಿಯಾ ಸಪ್ರೇಟು, ಡ್ರೈ ಏರಿಯಾ ಸಪ್ರೇಟ್. ಅಂದ್ರೆ ನೀರು ಬರೀ ಆ ಕಡೆಗೆ ಮಾತ್ರ, ಈ ಕಡೆಗೆಲ್ಲ ನೀರು ಹಾಕೋಂಗಿಲ್ಲ. ಆ ಕಡೆ ಸೈಡು ಒಂದು ಗ್ಲಾಸ್ ಬರುತ್ತೆ, ಆ ಕಡೆ ಸ್ನಾನ, ಈ ಕಡೆ ವಾಶ್ರೂಮು, ಈ ಕಡೆ ವಾಶ್ ಬೇಸಿನ್, ಹಂಗೆ. ಅದರಿಂದ ಏನು ಜಾಸ್ತಿ ಕೊಳೆಯೇನಾಗಲ್ಲ ಇದು. ಇಲ್ಲಿ ಸಿಂಕು, ಇದು ಇಲ್ಲಿ ಸಿಂಕು, ಇದು ಅಲ್ಲಿ ಕೊಮೋಡು, ಅದು ಅಲ್ಲಿ ಇದು ನೀರು ಹೋಗುದು. ಅಲ್ಲಿ ಸ್ನಾನ ಮಾಡಕ್ ಆ ಕಡೆ. ಇಷ್ಟೇ ಒಂದೇ ಬರ್ತೇವೆ. ಏನು ಇದಿಲ್ಲ. ವಾಟ ಕೊಟ್ಟವ್ರೆ. ಹೋಗಿದ್ರೆ ನೀರು ಬಿದ್ದ ತಕ್ಷಣ ಇದು ಇನ್ನೊಂದ್ಸರಿ ಇಲ್ಲಿ ನೀರೇ ಬೀಳಲ್ಲ. ತಮ್ಮನೆ ಬತ್ಲು ಮನೆ ಮಾಡಬೇಡ್ರಿ, ನೀರು ಈಚೆ ಬಂದೆ ಬಿದ್ದ ತಕ್ಷಣ ಒಂದು ಆಟ ಕೊಡಿಸ್ಬೇಕಾಯ್ತು. ವಾಟ ಕೊಟ್ಟವ್ರೆ. ಗ್ರೌಟಿಂಗ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸೋದಲ್ವ? ಇನ್ನು ಗ್ರೌಟಿಂಗ್ ಮಾಡಿದ್ಮೇಲೆ ಅಷ್ಟೇ. ನೀರು ಹೊಡೆದವ್ರಾ? ಇಲ್ಲೆಲ್ಲ ಒಂಚೂರು ಚೆನ್ನಾಗಿ ಮಾಡ್ಬೇಕಿತ್ತು. ಒಂಚೂರು ಚೆನ್ನಾಗಿ ಮಾಡಬೇಕಿತ್ತು. ಅದು ಗ್ರೌಟಿಂಗ್ ಏನು ಅಷ್ಟು ಚೆನ್ನಾಗಿ ಬಂದಿಲ್ಲ.
ಸಂಜೆ ಬಂದದಾಗ ಏನದು ಅಲ್ಲಿ ಇದಕ್ಕೆ ಕೆಳಗಡೆ ಇಳಿಯಕ್ಕೆ ಏನಾದ್ರೂ ಪ್ಲಂಬಿಂಗ್ ಕೆಲಸ ಎಂತಕ್ಕಾದ್ರೂ ಬೇಕಾಗುತ್ತಲ್ಲ ಅದಕ್ಕೆ. ಮನೆಗೂ ಕಟ್ಬಿಟ್ಕೊಂಡ್ರೆ ಇವಕ್ಕೆಲ್ಲ ತುಂಬೇಕೇನಿಲ್ಲ. ಅವೆಲ್ಲ ತುಂಬೇಕಿನ ಇಪಾಕ್ಸಿ ತುಂಬಬೇಕು. ರೆಡ್ ಕಲ್ ಬರ್ಬೇಕಂತೀವಿ ಈ ಕಲ್ದಿಂದ ರೆಡ್ ಬರ್ತಾವಲ್ಲ. ರೆಡ್ ಇಲ್ಲಿ ಇದಕ್ಕೆ ಹಾಕ್ಸಿದೀವಿ, ಕಾಣಿಸ್ತಿಲ್ಲ ಅಷ್ಟು. ಚೆನ್ನಾಗಿ ಬರೋದು ಮನೆ ಕಲ್ಲಿ. ಇದು ಕಟ್ಲೆ ಕಣ್ಣಾಗ ರೆಡ್ ಕಲ್ ಬರಬೇಕು. ಈಗ ಇನ್ನೇನು ಮಾಡೋದು ಬೇಡ, ಆಯ್ತು ಅದ್ರ ಕೆಲಸ ತೊಳಿಬೇಕಷ್ಟೇ ಅದನ್ನ. ನೀರು ಹೆಚ್ಚಿದ್ದಾರೆ, ಚೆನ್ನಾಗಿ ಕುಡಿಸಿದ್ದಾರೆ. ಇದು ಅದಿನ್ನೇನಿಲ್ಲ, ಏನೂ ಇಲ್ಲ. ಇನ್ನೀವೆಲ್ಲ ಪಟ್ಟಿ ಮಾಡಿದ್ವಲ್ಲ. ಪಟ್ಟಿ ಮಾಡೋರೆ ಮತ್ತೆ ಯಾಕೋ ಇದು ಸಿಮೆಂಟ್ ಹಾಕೋರೆ, ಅದು ಯಾಕೆ ಹಾಕೋರೆ ಗೊತ್ತಿಲ್ಲ. ಯಾಕ್ರಿ ಹಾಕೋರೆ ಮತ್ತೆ ರಿಪೇರಿ ಮಾಡೋರಂತೆ. ಉಜ್ಜಿದ್ರು ಮತ್ತೆ ಇನ್ನೊಂದ್ಸತಿ ಕೆಲಸ ಮಾಡ್ಬೇಕಾಗತ್ತಿಲ್ಲ ಇವಾಗ. ಪಟ್ಟಿ ಕೆಲಸ ಮುಗ್ದೈತೆ, ಪೇಂಟ್ ಅಷ್ಟೇ ಇವಾಗ. ಆದ್ರೆ ಇವಾಗ ಇದೆಲ್ಲ ಮಾಡೋರಲ್ಲ, ಇದನ್ನೆಲ್ಲ ನೀಟಾಗಿ ಮತ್ತೆ ಇನ್ನೊಂದ್ಸತಿ ಪಟ್ಟಿ ಮಾಡ್ಕೋತಾರೆ ಅಲ್ವಾ. ಇನ್ನೊಂದು ಕೋಟೆ ಎಳ್ದಾರೆ ಹಿಂಗೆ ಪ್ರೈಮರು ಆಮೇಲೆ ಪಟ್ಟಿ ಆದ್ಮೇಲೆ ಪ್ರೈಮರ್ ಅಲ್ಲದೆ ಹೊರಗಡೆ ಮಾತ್ರ ಫಸ್ಟ್ ಪ್ರೈಮರ್ ಹೊಡಿತಾರೆ. ಪಟ್ಟಿ ಹೊಡಿತಾರೆ ನಮ್ಮ, ಅದಾದ್ಮೇಲೆ ಪ್ರೈಮರ್ ಆಗ್ತಾರೆ, ಅದಾದ್ಮೇಲೆ ಪೇಂಟ್ ಹೊಡಿತಾರೆ. ಇದು ಕಲ್ಪನೆ ಕಟ್ಟಿರದೆ ಅಂತ ಏನು ಬೇಕಲ್ಲ, ಇದು ಕಂಪ್ಲೀಟ್ ಆಗುತ್ತೆ. ಇನ್ನು ದೇವ್ರ ಮನೆ ಇಷ್ಟ ಆಗಿದೆ. ಆಯ್ತು ಬೇಡ ಈಗೆಲ್ಲ ದೇವ್ರ ಮನೆ ಬೇಕು ಕಾಡುತ್ತೆ ಅದರಲ್ಲಿ. ಹೋಗ್ತಾರಲ್ಲ ನಿನ್ನ ಈ ಅಜ್ಜಿನ ಕರ್ಕೊಂಡು ಹೋಗಿ ದಮ್ಲೂರ್ ಅಜ್ಜಿನ. ಅಜ್ಜಿ ಹಿಡ್ಕೊಂಡು ಹೋಗು, ಏನಾಗಲ್ಲ ಕಣ. ನನ್ನ ಕರ್ಕೊಂಡು ನೋಡಿ ಎಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಲಕ್ಷಿತ್ತು. ಹುಷಾರು ಹುಷಾರು, ನಿಧಾನಕ್ಕೆ ಹೋಗಿ. ಹೆಸ್ರಾಗ ಹುಷಾರು. ಓಕೆ, ಟೆಂಪ್ರವರಿ ಡೋರ್. ಬನ್ನಿ ಆ ಮನೆಗೆ ಸ್ವಾಗತ. ಬನ್ನಿ 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 ಬನ್ನಿ. ನೋಡಿ ನೋಡಿ ಹೇಗಿದೆ ಅಂತ. ಕಮಾನ್, ಬಲಗಾಲಿಟ್ಟು ಬನ್ನಿ ಆಂಟಿ. ಹೇಗಿದೆ ಮಮ್ಮಿ, ಆಂಟಿ, ಅತ್ತೆ ಎಲ್ರು ಹೇಗೆ? ಚೆನ್ನಾಯ್ತಾ? ಫಾಲ್ ಸೀಲಿಂಗ್, ಕ್ಲಾಡಿಂಗು, ಇಟ್ಕೆ ಎಲ್ಲ, ಇಟ್ಕೆ ರಿಯಲ್ ಇಟ್ಕೆ ಎಲ್ಲಾನು ಹಿಂಗೇನೆ ಲೈಫ್ ಲಾಂಗು. ಚೆನ್ನಾಯ್ತಂಡಿ. ನಮ್ಮ ಮನೆಗೆ ಸೋನೂರ್ ಮನೆಗೆ, ನಂದು ಮನೆಗೆ ಇನ್ನೂ ಇಲ್ಲ. ಚೆನ್ನಾಗಿ ಅನ್ಸೈತಾ ಮಮ್ಮಿ? ಹೆಂಗಿದೆ? ಅಲ್ಲಿ ಬೇರೆ ತರ ಬರುತ್ತೆ, ಅಲ್ಲಿ ವಿನಿಯರ್ ಅಲ್ಲಿ ಬರುತ್ತೆ.
ಕ್ಲಾಡಿಂಗ್ ಆಂಟಿ, ಕ್ಲಾಡಿಂಗ್ ಅಂತಾರೆ. ನಾವ್ ಹಳೆ ಮನೆ ಹತ್ರ ಮಾಡಿದ್ರಲ್ಲ, ಅವ್ನು ನೆನ್ಪಾಯ್ತಾ? ದೊಂಬ್ಳು ಹಳೆ ಮನೆ ಹತ್ರ ಲೀಸ್ ಮನೇಲಿ ಇದ್ವಲ್ಲ, ಆ ರೋಡಲ್ಲಿ ಒಬ್ರು ಮಾಡಿದ್ರು ಈಚೆ. ಓಕೆ ಗೈಸ್, ಸೊ ಅಲ್ಲಿ ದೀಪಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಮತ್ತೆ ಮೋಹನ್ ಮನೆಯಿಂದ ನಮ್ಮ ಸೈಟ್ ತುಂಬಾ ಹತ್ತಿರ, ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ ಎಲ್ಲರೂ ಕೂಡ. ಈ ಕ್ಲಾಡಿಂಗ್ ಎಲ್ಲ ಆದಮೇಲೆ ಅಂತೂ ದೊಂಬ್ಳೂರು ಆಂಟಿ ಅಂಕಲ್ ಮತ್ತು ನಮ್ಮ ಅತ್ತೆ ಊರಿಂದ ಬಂದಿದ್ರಲ್ಲ ಅವರೆಲ್ಲ ಯಾರೂ ನೋಡಿರಲಿಲ್ಲ, ಸೊ ಅವರೆಲ್ಲರೂ ಕೂಡ ನೋಡಿದ್ರು, ತುಂಬಾ ಇಷ್ಟಪಟ್ಟರು. ಹಾಗೂ ನಮ್ಮತ್ತೆಗೆ ಎಲ್ಲನೂ ಇಷ್ಟ ಆಯಿತು, ಬರೀ ಅದು ದೇವ್ರ ಮನೆದೊಂದು ಅಷ್ಟು ನಂಗೆ ಇಷ್ಟ ಆಗ್ತಾಯಿಲ್ಲ, ಸಮಾಧಾನ ಆಗ್ತಾಯಿಲ್ಲ, ವೈಟ್ ಟೈಲ್ಸ್ ಹಾಕ್ಸ್ಬೇಕಿತ್ತು ನೀವು ಅಂತ ಹೇಳ್ತಾಯಿದ್ರು. ಬಟ್ ದಟ್ಸ್ ಓಕೆ, ಇವಾಗ ಹಾಕಾಯಿತು, ಏನು ಮಾಡೋ ಹಾಗಿಲ್ಲ. ಸೊ ಎಸ್ ಗೈಸ್, ಇದಷ್ಟು ಬಂದು ಇವತ್ತು ನಾವು ಬ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಬ್ಲಾಗರ್ ಸುಪ್ರಿಯಾ, ಲಚ್ಚೂಸ್ ಪ್ರಪಂಚ ಹಾಗೂ ಮೋಹನ್ ಜಯಣ್ಣಗೆ ಎಲ್ಲ ಚಾನಲ್ಸಲ್ಲೂ ಈ ಕಂಪ್ಲೀಟ್ ಮದುವೆ ಸೀರೀಸ್ದು ಎಲ್ಲ ಬ್ಲಾಗ್ಸು ಕೂಡ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಬಾಯ್.